ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಚಾಕ್ಲೇಟ್ ಬ್ರೌನಿ. ತುಂಬಾ ರಿಚ್ ಟೇಸ್ಟ್ ಇರುವ ಈ ಚಾಕ್ಲೇಟ್ ಬ್ರೌನಿನ ಮಕ್ಕಳು ದೊಡ್ಡವರು ತುಂಬಾ ಇಷ್ಟಪಡ್ತಾರೆ. ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಾಕ್ಲೇಟ್ ಬ್ರೌನಿ. ಹಾಗಾದ್ರೆ ಇದನ್ನ ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಮತ್ತೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಚಾಕ್ಲೇಟ್, ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಒಂದು 150 ಗ್ರಾಮ್ ಅಷ್ಟು ತಗೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದಂತಹ ಚಾಕ್ಲೇಟ್ ಅನ್ನ ಒಂದು ಬೌಲಿಗೆ ಹಾಕೊಂಡು ಇದನ್ನ ಮೆಲ್ಟ್ ಮಾಡ್ಕೊಳ್ಳೋಣ. ನಾವು ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ಮೆಲ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದರ ಮೇಲೆ ನಾವು ಈ ಚಾಕ್ಲೇಟ್ ಅನ್ನ ಇಟ್ಕೊಂಡು ಮೆಲ್ಟ್ ಮಾಡ್ಕೊಳ್ಳೋಣ. ನೀರು ಕುದಿ ಬಂದ ನಂತರ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಳ್ಳಿ ನೀವು. ಆಮೇಲೆ ನೀರು ಈ ಬೌಲಿಗೆ, ಚಾಕ್ಲೇಟ್ ಬೌಲಿಗೆ ಮುಟ್ಟದಂತೆ ನೋಡ್ಕೋಬೇಕು. ಚಾಕ್ಲೇಟ್ ತಗೊಳ್ಳುವಾಗ ನೀವು ಡಾರ್ಕ್ ಕಾಂಪೌಂಡ್ ಮತ್ತು ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ ಅನ್ನ ಮಿಕ್ಸ್ ಮಾಡ್ಕೊಂಡು ಕೂಡ ತಗೊಳ್ಬಹುದು. 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಸನ್ಫ್ಲವರ್ ಕೂಡ ಆಗ್ಬೋದು, ಕೊಕೊನಟ್ ಆಯಿಲ್ ಕೂಡ ಆಗ್ಬೋದು, ಯಾವ್ದಾದ್ರೂ ಪರವಾಗಿಲ್ಲ. ನೋಡಿ, ಇವಾಗ ಚಾಕ್ಲೇಟ್ ಮೆಲ್ಟ್ ಆಗ್ತಾ ಬಂದಿದೆ. ಇವಾಗ ನಾವು ಒಂದು 100 ಗ್ರಾಮ್ ಅಷ್ಟು ಬಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳಿ, ಯಾಕಂದ್ರೆ ನೀರು ಕುದಿತಾನೆ ಇದೆ. ಆ ಬಿಸಿಯಲ್ಲೇ ಇದು ಮೆಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಬೌಲ್ ಮೇಲ್ಗಡೆನೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಕೆಳಗಡೆ ನೀರು ಬಿಸಿ ಇರೋದ್ರಿಂದ ಇದು ಚೆನ್ನಾಗಿ ಮೆಲ್ಟ್ ಆಗಿ ಮಿಕ್ಸ್ ಆಗಿ ಸಿಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮೆಲ್ಟ್ ಆಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದನ್ನ ಕೆಳಗಿಳಿಸ್ಕೊಂಡು ಬಿಸಿ ಆರೋದಕ್ಕೆ ಇಟ್ಕೊಳ್ಳೋಣ. ಇದು ಪೂರ್ತಿಯಾಗಿ ಬಿಸಿ ಆರಬೇಕು, ಅದಕ್ಕೋಸ್ಕರ ಒಂದು ಸೈಡ್ ನಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರಿಗೆ 1/4 ಕಪ್ ಅಷ್ಟು ಸಾಧಾರಣ ಶುಗರ್, ಆಮೇಲೆ ಬ್ರೌನ್ ಶುಗರ್ ಅರ್ಧ ಕಪ್ ಅಷ್ಟು ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ಅದೇ ಜಾರಿಗೆ 3 ಮೊಟ್ಟೆ ಹಾಕೊಂಡು ಅದನ್ನ ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ಈ ಮೆಥಡ್ ಅನ್ನ ಹ್ಯಾಂಡ್ ವಿಸ್ಕ್ ಅಥವಾ ಬೀಟರ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಈಸಿ ಆಗ್ಲಿ ಅಂತ ಮಿಕ್ಸಿ ಜಾರಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಒಂದು ಸೈಡ್ ನಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಬೌಲಿಗೆ 1 ಕಪ್ ಅಷ್ಟು ಮೈದಾ ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್, ಆಮೇಲೆ ಇನ್ಸ್ಟೆಂಟ್ ಕಾಫಿ ಪೌಡರ್ 1 ಟೀ ಸ್ಪೂನ್ ಅಷ್ಟು ಹಾಕೊಂಡು ಸ್ಟ್ರೈನ್ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಬ್ರೌನಿ ಮಾಡುವಾಗ ನಾವು ಯಾವುದೇ ರೀತಿಯಾದ ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾ ಯಾವುದನ್ನೇ ಉಪಯೋಗಿಸ್ತಾ ಇಲ್ಲ. ಇದನ್ನ ಕೂಡ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡ್ ನಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು ಬೌಲಿಗೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಂತಹ ಶುಗರ್ ಮಿಕ್ಸರ್ ಇದೆಯಲ್ಲ, ಎಗ್ ಶುಗರ್ ಮಿಕ್ಸರ್, ಅದನ್ನ ಹಾಕೊಂಡು ಆಮೇಲೆ 1 ಟೀ ಸ್ಪೂನ್ ಅಷ್ಟು ವನಿಲಾ ಎಕ್ಸ್ಟ್ರಾಕ್ಟ್ ಇದೆಯಲ್ಲ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದನ್ನ ಕೂಡ ಸ್ವಲ್ಪವೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಇಂತಹ ಈಸಿ ರೆಸಿಪೀಸ್ ಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಷ್ಟವಾಗೋದಾದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಫ್ಯಾಮಿಲಿಗಳಿಗೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಂತಹ ಚಾಕ್ಲೇಟ್ ಇದೆಯಲ್ಲ, ಮೆಲ್ಟೆಡ್ ಚಾಕ್ಲೇಟ್, ಅದನ್ನ ಹಾಕೊಳ್ಳೋಣ. ಮೆಲ್ಟೆಡ್ ಚಾಕ್ಲೇಟ್ ಹಾಕೊಳ್ಳುವಾಗ ಅದು ಪೂರ್ತಿಯಾಗಿ ಬಿಸಿ ಆರಿರ್ಬೇಕು. ಬಿಸಿ ಆರಿದ ನಂತರನೇ ಹಾಕೊಳ್ಬೇಕು. ಆ ತರ ಹಾಕೋದ್ರಿಂದನೇ ನಮ್ಮ ಬ್ರೌನಿ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಎಲ್ಲಾನು ಮಿಕ್ಸ್ ಆಗಿ ನಮ್ಮ ಬ್ಯಾಟರ್ ರೆಡಿ ಆಗಿದೆ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು ಇದು. ಇವಾಗ ಇದನ್ನ ಒಂದು ಬೇಕಿಂಗ್ ಟ್ರೇಗೆ ಪೋರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಕಿಂಗ್ ಪೇಪರ್ ಹಾಕೊಂಡು. ನೀವು ಒಂದು ಬೇಕಿಂಗ್ ಟ್ರೇಗೆ ಬೇಕಿಂಗ್ ಪೇಪರ್ ಮತ್ತು ಅದಕ್ಕೆ ಆಯಿಲ್ ಅಥವಾ ಬಟರ್ ಹಚ್ಕೊಂಡು ಬ್ಯಾಟರ್ ಅನ್ನ ಪೋರ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು 2 ಸಲ ಟ್ಯಾಪ್ ಮಾಡ್ಕೊಳ್ಳಿ. ಇವಾಗ ಇದನ್ನ 160 ಡಿಗ್ರಿಯಲ್ಲಿ 10 ಮಿನಿಟ್ಸ್ ಪ್ರೀಹೀಟ್ ಮಾಡಿರುವ ಓವನ್ ಅಲ್ಲಿ 35 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ 35 ಮಿನಿಟ್ಸ್ ನಂತರ ಚೆನ್ನಾಗಿ ಬೇಕಾಗಿ ರೆಡಿ ಆಗಿದೆ. ಇವಾಗ ಇದನ್ನ ಬಿಸಿ ಆರೋದಕ್ಕೆ ಇಟ್ಕೊಳ್ಬೇಕು. ಇದು ಪೂರ್ತಿ ಬಿಸಿ ಆರಿದ ನಂತರವೇ ಕಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದು ಸರಿಯಾಗಿ ಕಟ್ ಆಗೋದಿಲ್ಲ. ಪೂರ್ತಿ ಬಿಸಿ ಆರಿದ ನಂತರ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ಬಿಸಿ ಆರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ತುಂಬಾ ರಿಚ್ ಟೇಸ್ಟ್ ಕೊಡುವಂತಹ ಈ ಬ್ರೌನಿ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಟೇಸ್ಟ್ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಆದಂತಹ ಈ ಬ್ರೌನಿ ರೆಸಿಪಿನ ಬಿಗಿನರ್ಸ್ ಕೂಡ 100% ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಈ ತರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಬ್ರೌನಿ ಯಾವಾಗ್ಲೂ ಸ್ಕ್ವೇರ್ ಶೇಪ್ ಅಲ್ಲೇ ಇರುತ್ತೆ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.